ನೋಡಿ ಫ್ರೆಂಡ್ಸ್ ಹೆಂಗಿದೆ ಲೊಕೇಶನ್. ಇಲ್ಲಿ ನೋಡಿ ಫ್ರೆಂಡ್ಸ್, ನಮ್ಮ ದೋಸ್ತುಗಳು ಫ್ರೆಂಡ್ಸ್. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹಾಯ್ ಹೇಳಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್. ಫೆರಿ ಅಂದ್ಬಿಟ್ಟು ಬೆಳಗ್ಗೆಯಿಂದ ಓಡಿಸಿ ಅಂತ ಬರೀ ತೋರಿಸ್ತಾರೆ ಫ್ರೆಂಡ್ಸ್. ಅಲ್ಲ, ಬ್ರಿಡ್ಜ್ ಓಪನ್ ಆಗಿದೆ ಅಂತ ಯಾಮಾರಿಸ್ಬಿಟ್ರು ಫ್ರೆಂಡ್ಸ್. ಆದರೂ ಸೌಂಡ್ ಕೇಳ್ತಾರೆ ಈಗಳಿಗೆ. ಈ ಕಡೆ ನೋಡ್ಕೊಂಡು ಮಾತಾಡಬೇಕು ಫ್ರೆಂಡ್ಸ್. ಬರೀ ಜಾಗ ಸಾಕಿಲ್ಲ ಅಂದ್ರೆ ಏನು ಮಾಡ್ತೀಯ? ಆಮೇಲೆ 5:30 ಒಂದೇ ಇರೋದೊಂದು ಅವನು. ಇವಾಗ ಫೆರಿಯಲ್ಲಿ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಬನ್ನಿ ಬಸ್. ಅಲ್ಲ ಸರ್, ಮೂರೇಕರ್ ಆಗೋದು ಅನ್ಬೇಕು ಅವನು ಇರೋ ಜೊತೆಗೆ. ಸೂಪರ್ ಆಗಿದೆ. ಟುಷ್ಟು ಎರಡನೇ ಭಾಗ ವೇಟ್ ಮಾಡ್ಬೇಕು ನಾವು. ಬೂದಾಗಿರೋ ಸ್ಕ್ರೀನ್ ಒಂದು ಭೂದೇಶ್ ನೀವು ಹೋಗಿ ನೀನು. ನಮ್ದು ಆಪುಲ್ ಅಲ್ಲ, ಆಪುಲ್. ಎಲ್ಲಿ ಸಿಗ್ತದೆ ಸುತ್ತಲೂ ನೋಡಿ ಲೊಕೇಶನ್ ಸೂಪರ್ ಆಗಿದೆ ಮಾತ್ರ. ಇವಾಗಷ್ಟೇ ಸನ್ಸೆಟ್ ಆಗ್ತಾ ಇದೆ. 5 ಗಂಟೆ ಸಮಯ ಸಂಜೆ. ಹಲೋ, எப்படி இருக்கணும்? ஆமாம், வெயிட் பண்ணி 2 ಡೇಸ್ಲಿಂದ ಬರಲಿಲ್ಲ ಎಲ್ಲ ಹುಡುಗ. ನಾಳೆ ಬೆಳಿಗ್ಗೆನೇ ಕೊಲ್ಲೂರು ಬಸ್ ಅನ್ಸುತ್ತೆ. ಏನು ಹಿಂಗೆಲ್ಲ ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಹೋಗಿ ಮಲಗ್ಬಿಡೋದಷ್ಟೇ. ಇದು ಬಿಡು, ರಿಟರ್ನ್ ಹೋಗ್ತಾ ಫೆರಿ. ನಾನು ಸಾಯಂಕಾಲ ಆದ್ರೂ ಅಷ್ಟೆಲ್ಲ ಬಂದ್ರು ಏನು ಗಲೀಜೇ ಆಗಿಲ್ಲ ಮಾಮ. ಕಾರು ನದಿ ತೀರದಲ್ಲಿ ಕೂತಿದ್ದೀವಿ. ಧೂಳಾಗೈತೆ. ಯಾರು ಓಡಿಸಿರೋದು? 3 ಜನ ಹೋಗ್ಬಿಟ್ಟೈತೆ ಎಲ್ಲ ಇಲ್ಲೇ ನದಿ ತೀರದಲ್ಲಿ. ಇಲ್ಲೇ ನದಿ ಹರಿತಾ ಇದೆ ನೋಡಿ. ಎಲ್ಲ ದೋಸ್ತುಗಳು ಇಲ್ಲೇ ಕೂತ್ಕೊಂಡು ಇಲ್ಲಿ ನೋಡ್ರು. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ನಾವೇ ಕಾಯ್ತಾ ಇದ್ದೀವಿ. ಕರಿಯವನ್ನ ಹೇಳು, ನನ್ನ ಹೆಸರು ಡ್ರ್ಯಾಗನ್ ಬಾಬು. ಹತ್ರ ಬಂದರೆ ನಿಮ್ಮ ಸಾವು. ಇಲ್ಲಿಂದ ಫೆರಿ ಬರೋಕ್ಕೆ ಕಾಯ್ತಾ ಇದ್ದೀವಿ. ಫೆರಿ ಬರೋದು 5:30ಗಂತೆ. ಅಲ್ಲಿಂದ ಸಿಗಂದೂರು ಹೋಗಿ ದೇವ್ರ ದರ್ಶನ ಮಾಡಿ ಅಲ್ಲಿಂದ ಬ್ಯಾಕ್ ಟು ಕೊಲ್ಲೂರು. ಇವತ್ತಾಗುತ್ತೋ ಇಲ್ಲ ನಾಳೆ ಬೆಳಿಗ್ಗೆ ಆಗುತ್ತೋ ದರ್ಶನ ನೋಡಬೇಕು. ಫೈನಲಿ ಫೆರಿ ಬಂದಿದೆ 5:30 ಅಷ್ಟೊತ್ತಿಗೆ. ಇದ್ರ ಮೇಲೆ ಇವಾಗ ಗಾಡಿನ ಹತ್ತಿಸಿ ಅಲ್ಲಿಂದ ಇನ್ನೊಂದು ದಡಕ್ಕೆ ಹೋಗೋದು. ಮಾತಾಡಿಬೇಕು. ಟಚ್ ಮಾಡ್ಕೊಂತಾನೆ. ಇದು ಇವಾಗ ಇನ್ನೊಂದು ರೌಂಡ್ಗೆ ಲೋಡ್ ಆಗ್ತಾ ಇರೋದು ಗಾಡಿಗಳು. ಹಿಂಗೆ ರಿವರ್ಸಲ್ಲಿ ಹತ್ತಿಸ್ಬೇಕು. ಇದನ್ನು ಸ್ಟ್ರೈಟು ಹತ್ತಿಸ್ಬೋದು, ಬಟ್ ಆಮೇಲೆ ಅಲ್ಲಿಂದ ತೆಗಿವಾಗ ರಿವರ್ಸಲ್ಲಿ ತೆಗಿಬೇಕಾಗುತ್ತೆ ನೀನು. ಅದಕ್ಕೆ ರೈಟ್. ಅಚ್ಚಾ ಈಗ ನಾವು ಹತ್ತುವ ಸಮಯ. వెనకటిపో మామ.
ಫೆರಿ ಮೇಲಿಂದ ಈ ಥರ ಕಾಣುತ್ತೆ ವ್ಯೂ. ಇನ್ನೂ ಇಲ್ಲಿಂದ ಸ್ಟಾರ್ಟ್ ಆಗಿಲ್ಲ, ವೆಯ್ಟ್ ಮಾಡ್ತಾ ಇದ್ದೀವಿ. ನೋಡಿ ಎಷ್ಟು ವಿಶಾಲವಾಗಿದೆ ನದಿ. ಸನ್ಸೆಟ್ ಆಗ್ತಾ ಇದೆ. ಫೆರಿ ಹೊರಟಿದೆ. ಈ ಥರ ತುಂಬಿಸ್ತಾರೆ ನೋಡಿ ಗಾಡಿಗಳನ್ನ. ಒಂದರಿಂದೆ ಒಂದು. ಇನ್ನು ಅಲ್ಲೋಗಿ ರೀಚ್ ಆದಮೇಲೆ ಆ ದಡಕ್ಕೆ ಇಲ್ಲಿದೆ, ಆ ದಡಕ್ಕೆ ರೀಚ್ ಆದಮೇಲೆ ಒಂದೊಂದನ್ನೇ ಇಳಿಸ್ತಾರೆ. ಹಂಗೆ ಓಡಿಸ್ಕೊಂಡು ಹಂಗೆ ಹೋಗುತ್ತೆ. ಅಂಡರ್ ಕನ್ಸ್ಟ್ರಕ್ಷನ್ ಇರೋಂಥ ಬ್ರಿಡ್ಜ್ ಇದಾದರೆ ಆಮೇಲೆ ಮೋಸ್ಟ್ಲಿ ಫೆರಿ ಸರ್ವಿಸ್ನ ನಿಲ್ಲಿಸ್ಬೋದು. ಸೊ ಕಂಪ್ಲೀಟ್ ಆಗೋವರೆಗೂ ಫೆರಿ ಮೇಲೆ ಡಿಪೆಂಡ್. ಇದು ಇನ್ನೊಂದು ದಡಕ್ಕೆ ಬಂದು ರೀಚ್ ಆಗಿದ್ದೀವಿ. ಇದು ನಮ್ಮ ಕಾರು. ಇದು ಮತ್ತೊಂದು ಬ್ರಿಡ್ಜ್ ಸಿಗಂದೂರ್ಗೆ ಹೋಗೋಕ್ಕೆ ಮಾಡಿರುವಂಥದ್ದು. ನೀವು ಈ ಬ್ರಿಡ್ಜ್ ಮುಖಾಂತರ ಬಂದರೆ ನಿಮಗೆ ಫೆರಿ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಬ್ರಿಡ್ಜ್ ಕನೆಕ್ಟಿಂಗ್ ಇದೆ ಈ ಪಾಯಿಂಟಿಂದ ಸಿಗಂದೂರ್ವರೆಗೂ. ಒಂದು 6.57 ಕಿಲೋಮೀಟರ್ಸ್ ಆಗುತ್ತೆ. ಬಟ್ ಡೈರೆಕ್ಟಾಗಿ ಬ್ರಿಡ್ಜ್ ಮೇಲೇ ಬಂದ್ಬಿಡ್ಬೋದು ನೀವು. ನಾವು ಆ ಕಡೆಯಿಂದ ಬಂದ್ವಿ, ಹಾಗಾಗಿ ಫೆರಿಯಲ್ಲಿ ಬಂದ್ವಿ. ಆಮೇಲೆ ಇಲ್ಲಿಂದ ಇಳಿದು ಈ ಕಡೆ ಬಂದರೆ ಇಲ್ಲಿ ಬ್ರಿಡ್ಜ್ ಇದೆ ನೋಡಿ. ಸಿಗಂದೂರ್ ಆರ್ಚ್, ಸಿಗಂದೂರ್ ಎಂಟ್ರಿ. ನಡೀರಿ ಡ್ರೈವರ್. ಇಲ್ಲಿಂದ ಈಗ ದೇವಸ್ಥಾನದ ಕಡೆಗೆ ಪಯಣ. ರೋಡ್ ಸೂಪರಾಗಿ ಮೇಂಟೈನ್ ಮಾಡಿದ್ದಾರೆ. ಫೆರಿಯಿಂದ ಇಳಿದ ಮೇಲೆ ರೋಡ್ಸ್ ಚೆನ್ನಾಗಿದೆ. ನಿಮಗೆ ಫೆರಿವರೆಗೂ ಅಷ್ಟು ಚೆನ್ನಾಗಿಲ್ಲ, ಬಟ್ ಫೆರಿಯಿಂದ ಇಳಿದ ಮೇಲೆ ರೋಡ್ಸ್ ಆ್ಯಕ್ಚುಲಿ ಚೆನ್ನಾಗಿದೆ. ಆ ಪಾಯಿಂಟಿಂದ ಟೆಂಪಲ್ಗೆ ಒಂದು 22 ಕಿಲೋಮೀಟರ್ಸ್ ಇದೆ. ಬ್ರಿಡ್ಜ್ ಆಲ್ಮೋಸ್ಟ್ ಒಳ್ಳೆ ರಾಮೇಶ್ವರಂ ಇದೆಯಲ್ಲ, ಪಂಬರ್ ಬ್ರಿಡ್ಜ್ ಫೀಲ್ ಕೊಡುತ್ತೆ ನಿಮಗೆ. ಏನಂದರೆ ಅಲ್ಲಿ ಸಮುದ್ರ, ಇಲ್ಲಿ ನದಿ, ಭದ್ರಾ ನದಿ ಅನಿಸುತ್ತೆ ಮೋಸ್ಟ್ಲಿ ಇವಾಗ. ಹೊಸದಾಗಿ ಕನ್ಸ್ಟ್ರಕ್ಷನ್ ಆಗಿರುವಂಥ ಬ್ರಿಡ್ಜ್. ಬನ್ನಿ, ನೀವು ಈ ಕಡೆ ಬಂದರೆ ಬ್ರಿಡ್ಜ್ ಎಕ್ಸ್ಪೀರಿಯನ್ಸ್ ಮಿಸ್ ಮಾಡ್ಕೋಬೇಡಿ, ತುಂಬಾ ಚೆನ್ನಾಗಿದೆ. ಸಿಗಂದೂರು ದೇವಸ್ಥಾನ ಅದ್ರಲ್ಲಿ ಪಾರ್ಕಿಂಗ್ ಇದು ನೋಡಿ, ತುಂಬ ದೊಡ್ಡ ಜಾಗ. ಎಷ್ಟೇ ಕಾರ್ಗಳು, ಬಸ್ಗಳು, ಟೆಂಪೋ, TT ಏನೇ ಬಂದರೂ ಇಲ್ಲಿ ಜಾಗ ಸಿಗುತ್ತೆ. ದ್ವಿಚಕ್ರ ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು ದರ್ಶನಕ್ಕೆ. ಇಲ್ಲಿ ಬರಬಹುದು. ಸಗಣಿ ಮಾಡ್ಕೋಬೋದು. ಕೇಳಿ ಬಾಯ್ಸ್, ಎಷ್ಟು ದಿವಸ ಆದ್ಮೇಲೆ ಬರ್ತಾ ಇರೋದು ಇಲ್ಲಿಗೆ ನೀವು? ಆಯ್ತು, ಒಂದು 10 ವರ್ಷ. ನಾನು ಚಿಕ್ಕ ವಯಸ್ಸಲ್ಲಿ ಬಂದಿದ್ದೆ. ಇದು ನಂದು ಫಸ್ಟ್ ಟೈಮ್. ಬಟ್ ಫುಲ್ ಡೆವಲಪ್ ಆಗೋಗಿದೆ ಎಲ್ಲ ತೋರ್ಕೊಂಡು. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಫುಲ್ ಡೆವಲಪ್ ಆಗಿದೆ ಜಾಗ. ಒಳ್ಳೆ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿಂದ ಎಂಟ್ರಿ. ಒಳಗಡೆ ವಿಡಿಯೋ ಮಾಡೋಕ್ಕೆ ಬಿಡಲ್ಲ,
ಕ್ಯಾಕರ್ಸ್ ಮಕ್ಕೂಗಿತಾರೆ ನಾನು ಒಳಗಡೆ ಫೋನ್ ತೊಗೊಂಡು ಹೋದರೆ. ಸೊ ಹಂಗೆ ಹೋಗಿಯಲ್ಲ ಕ್ಯಾಕರ್ಸ್ ಕ್ಯಾಕರ್ಸ್ ಸೆಂಟ್ರ್ ಜಾಗದಲ್ಲಿ ಗುಂಡಿ ಹೊಡೆಸ್ಬಿಡ್ತೀನಿ. ಒಳಗಡೆ 6 ಅಡಿಗೆ 8 ಅಡಿ ಹೊಡೆಸ್ತೀನಿ. ನೋಡಿ ಸೊ ಇವಾಗಷ್ಟೇ ದರ್ಶನ ಆಯಿತು ಸಿಗಂದೂರಲ್ಲಿ. ಇಲ್ಲಿಂದ ಇವಾಗ ಕೊಲ್ಲೂರು ಹೋಗೋ ಪ್ರೋಗ್ರಾಮ್ ಇದೆ. ಬಟ್ ನೋಡಬೇಕು ಅಲ್ಲಿ ಕರೆಕ್ಟ್ ಟೈಮಿಗೆ ರೀಚ್ ಆಗ್ತೀವಾ ಏನು ಅಂತ, ಅಥವಾ ಇಲ್ಲೇ ಊಟ ಮಾಡ್ಕೊಂಡು ಹೊರಡೋದಾ ಏನು ಅಂತ ಡಿಸೈಡ್ ಮಾಡಬೇಕು ಇವಾಗ.